ನಾಲೆಗೆ ನೀರನ್ನ ಹರಿಸಬೇಕು ಅಂತ ಹೇಳಿ ಮೌನ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಈ ಹೋರಾಟ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜೆಡಿಎಸ್ ಪ್ರೊಟೆಸ್ಟ್ಗೆ ಮುಂದಾಗಿದೆ. ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಹೋರಾಟ ಇದು. ಕೂಡಲೇ ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಆಗ್ತಿರುವಂತಹ ಪ್ರತಿಭಟನೆ, ಒಂದು ವೇಳೆ ನಾಲೆಗೆ ನೀರನ್ನ ಹರಿಸಲಿಲ್ಲ ಅಂತ ಹೇಳಿ ಮತ್ತಷ್ಟು ತೀವ್ರ ಸ್ವರೂಪದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಈ ಹಿಂದೆ ಕೂಡ ಎಲ್ಲಿ ಕಟಾವಿಗೆ ಬಂದಂತಹ ಈ ಕಪ್ಪು ಎಲ್ಲವೂ ಕೂಡ ಒಣಗಿ ಹೋಗಿತ್ತು. ಯಾಕೆಂದ್ರೆ ನೀರು ಇಲ್ಲ, ಇನ್ನೇನು ಅದನ್ನ ಕಟಾವು ಮಾಡಬೇಕಾಗಿತ್ತು. ಬಟ್ ಆದ್ರೆ ಒಣಗೋಗ್ತಿರುವಂತಹ ಕಬ್ಬನ್ನ ವೀಕ್ಷಣೆ ಮಾಡಿದ್ರು. ಒಂದು ವೇಳೆ ನೀರನ್ನ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು, ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸೊ ಈಗ ಪ್ರತಿಭಟನೆ ನಡೀತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಫೋನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ರವಿ, ಈ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸರ್ಕಾರಕ್ಕೆ, ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತ ಹೇಳಿ. ಯಾಕಂದ್ರೆ ರೈತರಿಗೆ ಸಂಕಷ್ಟ ಎದುರಾಗಿದೆ, ಬೆಳೆಗಳೆಲ್ಲ ಕಂಪ್ಲೀಟ್ ಆಗಿ ಒಣಗಿ ಹೋಗ್ತಿದೆ ಅಂತ ಹೇಳಿ. ಈಗ ಪ್ರತಿಭಟನೆ ಹಂತಕ್ಕೆ ತಲುಪಿದೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್ ರವಿ? ಮಂಡ್ಯ ಜಿಲ್ಲೆನಲ್ಲಿ ರೈತರ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ. ಯಾಕೆಂದ್ರೆ ತಾವು ಹೇಳಿದಾಗೆ ಕಳೆದ 10-12 ದಿನಗಳಿಂದನೂ ರೈತರು ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ದಾರೆ. ಅದಕ್ಕೆ ಕಾರಣ ಹೊಸದಾಗಿ ನಾಟಿ ಮಾಡ್ತಕ್ಕಂಥದ್ದಲ್ಲ, ಆದ್ರೆ ಈಗಿರ್ತಕ್ಕಂಥ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಡ್ಯಾಮ್ ನಿಂದ ನೀರು ಕೊಡಬೇಕು ಅಂತಕ್ಕಂಥ ಒಂದೇ ಬೇಡಿಕೆ. ಡ್ಯಾಮ್ ನಲ್ಲಿ ಈ ಹಿಂದೆ ಅಂದ್ರೆ 1 ವಾರಗಳ ಹಿಂದೆ 80 ಅಡಿ ನೀರಿತ್ತು. ಆ ಟೈಮ್ನಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ರು. ಯಾಕೆಂದ್ರೆ 75-65 ಅಡಿವರೆಗೂ ನೀರನ್ನ ಬೆಳೆಗಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ದಾರೆ. ಆದ್ರೆ ಇವತ್ತು 80 ಅಡಿ ನೀರಿದೆ. ಹಾಗಾಗಿ ಬೆಳೆ ರಕ್ಷಣೆಗಾದ್ರೂ ನೀವು ನೀರು ಕೊಡ್ಬೇಕು ಅಂತಕ್ಕಂಥದ್ದು 1 ವಾರಗಳ ಹಿಂದೆ ಇದ್ದಂತ ಬೇಡಿಕೆ. ಆದ್ರೆ 1 ವಾರಗಳಿಂದ ಈಚೆಗೆ ಸುಮಾರು 12 ಅಡಿಯಷ್ಟು ನೀರು ಹರಿದು ಬಂದಿದೆ. ಮಳೆ ಸುಮಾರಾಗಿತ್ತು, ಹಾಗಾಗಿ 12 ಅಡಿಯಷ್ಟು ನೀರು ಬಂದಿದೆ. ಇವತ್ತಿಗೆ ಡ್ಯಾಮ್ ನಲ್ಲಿ 92 ಅಡಿ ನೀರಿದೆ. ಸೊ ಇಂಥ ಟೈಮ್ ನಲ್ಲೂ ನೀವು ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನೀರ್ ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದೇ ಬೇಡಿಕೆಯನ್ನ ಇಟ್ಕೊಂಡು ರೈತರು ತೀವ್ರತರವಾದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ರೈತ ಸಂಘಗಳು ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಜೆಡಿಎಸ್ ವತಿಯಿಂದನೂ ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರ್ತಕ್ಕಂಥ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಸೇರಿದಂತ ರೈತ ಜೆಡಿಎಸ್ ನಾಯಕರೆಲ್ಲರೂ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ವೇಳೆ ಏನಾದ್ರೂ ಕೂಡಲೇ ನಾಲೆಗಳಿಗೆ ನೀರು ಬಿಡ್ಲಿಲ್ಲ ಅಂದ್ರೆ ನಾವು ಹೋರಾಟವನ್ನ ತೀವ್ರ ರೀತಿಯಲ್ಲಿ ಮಾಡ್ತೀವಿ. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರದಿಂದ ಈವರೆಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಬಂದಿಲ್ಲ. ಯಾಕೆ ಅಂತ ಹೇಳಿ ಇದುವರೆಗೂ ಕೂಡ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಏನ್ ನಿರ್ಧಾರ ತಗೊಳುತ್ತೆ ಅಂತಕ್ಕಂಥದ್ನ ಕಾದ್ ನೋಡ್ಬೇಕಾಗುತ್ತೆ ಮನುಷ್ಯ. ಓಕೆ, ಥ್ಯಾಂಕ್ ಯು ರವಿ, ನಿಮ್ಮಲ್ಲ ಡೀಟೇಲ್ಸ್ಗಾಗಿ.